ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೆಮ್ಮೆ ಕನ್ನಡತಿ ಅಚ್ಚು ಚಾನಲ್. ನಾನು ನಿಮ್ಮ ಅಶ್ವಿನಿ. ಇವತ್ತಿನ ವ್ಲಾಗ್ನಲ್ಲಿ ಸಿಂಪಲ್ ಆದ ಒಂದು ಬಾಂಬೆ ಟೋಸ್ಟ್ ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬಾಂಬೆ ಟೋಸ್ಟ್ ಅಂದರೆ ನನಗಂತೂ ತುಂಬ ಇಷ್ಟ. ಫಸ್ಟ್ ನನಗೆ ಬ್ರೆಡ್ ಅಂದರೆ ಇಷ್ಟ ಆಗಲ್ಲ. ಸೊ ಬ್ರೆಡ್ನ ಬರೀ ಬೆಣ್ಣೆ ಎಲ್ಲ ತುಪ್ಪ ಹಚ್ಚಿ ಟೋಸ್ಟ್ ಮಾಡಿದ್ರೆ ಮಾತ್ರ ತಿಂತೀನಿ. ಇಲ್ಲ ಈ ರೀತಿ ಬಾಂಬೆ ಟೋಸ್ಟ್ ಮಾಡಿದ್ರೆ ಮಾತ್ರ ನನಗೆ ಇಷ್ಟ ಆಗುತ್ತೆ. ನನ್ನ ಮಗಳಿಗೆ ತುಂಬಾ ಇಷ್ಟ. ಸೊ ನನ್ನ ಕಿಡ್ಸಿಗೆ ತುಂಬ ಇಷ್ಟವಾಗೋಂಥ ರೆಸಿಪಿ ಅಂತಲೇ ಹೇಳ್ಬೋದು ಈ ಬಾಂಬೆ ಟೋಸ್ಟ್. ಸೊ ಈ ಬಾಂಬೆ ಟೋಸ್ಟಿಗೆ ಏನೇನು ಬೇಕು ಎಲ್ಲ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ತಪ್ಪದೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಒಂದ್ಸಲ ಕ್ಲಿಕ್ ಮಾಡಿ ಸಾಕು, ನಿಮಗೆ ನನ್ನ ಎಲ್ಲ ವೀಡಿಯೋ ಕೂಡ ತಪ್ಪದೆ ಮಿಸ್ ಆಗದೆ ತಕ್ಷಣವೇ ಬರುತ್ತೆ. ಸೊ ಬನ್ನಿ, ತಡ ಮಾಡೋದು ಬೇಡ, ಏನೇನು ಬೇಕು ನೋಡ್ಕೊಂಬರೋಣ. ಸೊ ಇವಾಗ ಬೇಕಾಗಿರೋ ಸಾಮಗ್ರಿ ಏನು ಅಂತ ನೋಡ್ಕೊಂಬರೋಣ. ಸೊ ನಾನು ಇಲ್ಲಿ 3 ಬ್ರೆಡ್ ಸ್ಲೈಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅಂಟಿದೆ ಅಂತ ನಾನು ನಿಮಗೆ ಬಿಡಿಸಿ ತೋರಿಸ್ತಾ ಇದ್ದೀನಿ 3 ಇದೆ ಅಂತ. ಸೊ 3 ಬ್ರೆಡ್ ಸ್ಲೈಸ್, ಹಾಗೆ 1 ಮುಟ್ಟೆ, ಸ್ವಲ್ಪ ಹಾಲು. 1 ಮುಟ್ಟೆಗೆ 2 ಚಮಚ ಇಲ್ಲ 1 ಚಮಚದಷ್ಟು, 1 ರಿಂದ 2 ಚಮಚ ಹಾಲು. ಟೀ ಸ್ಪೂನ್ ಆದರೆ 2 ಹಾಕಿ, ಟೇಬಲ್ ಸ್ಪೂನ್ ಆದರೆ 1 ಚಮಚ. ಹಾಗೆ 1.5 ಚಮಚದಷ್ಟು ಸಕ್ಕರೆ. ತುಂಬ ಸ್ವೀಟ್ ಬೇಕಂದರೆ 2 ಚಮಚ ಹಾಕೋಬೋದು. ತುಪ್ಪ ರೋಸ್ಟ್ ಮಾಡಲಿಕ್ಕೆ, ತುಪ್ಪ ಅಥವಾ ಬೆಣ್ಣೆ. 1 ಮುಟ್ಟೆ. ಸೊ 1 ಮುಟ್ಟೆಗೆ 3 ಸ್ಲೈಸ್ ಆಗೋದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಸೊ ಇವಾಗ ನಾನು ಹಾಕಿದ್ದೀನಿ ಹಾಲು 1.5 ಚಮಚದಷ್ಟು. ಇದಕ್ಕೆ 1 ಮೊಟ್ಟೆ ಹೊಡಿತಾ ಇದ್ದೀನಿ. ಹಾಗೆ 1.5 ಚಮಚದಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸೊ ಎಲ್ಲ ಈ 3 ಹಾಕಿದ ತಕ್ಷಣ ಚೆನ್ನಾಗಿ ಬೀಟ್ ಮಾಡಬೇಕಾಗತ್ತೆ. ಬೀಟ್ ಮಾಡಲಿಕ್ಕೆ ನಿಮ್ಮ ಹತ್ರ ಫೋರ್ಕ್ ಇದ್ದರೆ ಯೂಸ್ ಮಾಡಿ. ಸ್ಪೂನ್ಗಿಂತ ಫೋರ್ಕ್ ತುಂಬಾ ಬೆಸ್ಟ್ ಬೀಟ್ ಮಾಡಲಿಕ್ಕೆ. ಸೊ ಚೆನ್ನಾಗಿ ಸಕ್ಕರೆ ಕರಗೋ ಗಂಟ ಬೀಟ್ ಮಾಡ್ತಿದ್ದಂಗೆ ನೀವು ಬಿಸಿ ಇಟ್ಟಿರಿ. ಬ್ರೆಡ್ನ ಡಿಪ್ ಮಾಡಿ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಮೇಲೆ ಹಾಕಿ ಡಿಪ್ ಮಾಡಿರೋಂಥ ಬ್ರೆಡ್ನ ಮೇಲೆ ಹಾಕಿ ರೋಸ್ಟ್ ಮಾಡಿ. ಒಂದು ಸೈಡ್ ಆಗ್ತಿದ್ದಂಗೆ ಮತ್ತೆ ಬೆಣ್ಣೆ ಹಚ್ಚಿ ಅಥವಾ ತುಪ್ಪ ಹಚ್ಚಿ ಮತ್ತೆ ಇನ್ನೊಂದು ಸೈಡಿಗೆ ರೋಸ್ಟ್ ಮಾಡಿ. ಸೊ ಯಮ್ಮಿ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ರುಚಿ. ಬ್ರೆಡ್ ಯಾರಿಗೆ ಇಷ್ಟ ಆಗಲ್ಲ ಈ ರೀತಿ ತಿನ್ಬೋದು. ನಮ್ಮ ಕಡೆ ಎಲ್ಲ ಜ್ವರ ಬಂದಾಗ ಬ್ರೆಡ್ ತಿನ್ನಿ ಅಂತಾರೆ. ಸೊ ಬ್ರೆಡ್ಡು ಹಾಲು ಮೇನ್ ಕೊಡ್ತಾರೆ. ಸೊ ಇದನ್ನು ನೀವು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಜ್ವರ ಬಂದಾಗ ಬಾಯಿ ಕೆಟ್ಟಿರೋಕ್ಕೆಲ್ಲ ಇಷ್ಟ ಆಗುತ್ತೆ. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ನೀವು ಇದನ್ನು ಕೊಡ್ಬೋದು. ಸೊ ಇವಾಗ ನೀವು ನೋಡ್ತಿದ್ದೀರಾ ಯಾವ ಕಲರ್ ಬಂದಿದೆ ಬ್ರೆಡ್ ಅಂತ. ಸೊ ಈ ಕಲರ್ ಬರಬೇಕು, ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ ಅರ್ಥ ಆವಾಗ. ಸೊ ಬಾಂಬೆ ಟೋಸ್ಟ್ ರೆಡಿ ಆಗಿದೆ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ತುಂಬ ಸಾಫ್ಟಾಗಿರುತ್ತೆ. ಮಕ್ಕಳಿಗೆ ಬ್ರೆಡ್ ಹಾರ್ಡ್ ಆಗಿರಲ್ಲ, ಹಾಗೆ ಚೆನ್ನಾಗಿರುತ್ತೆ. ನಾನು ಕಟ್ ಮಾಡ್ತಾ ಇದ್ದೀನಿ ಗಣೇಶ್ಕಂಗೋಸ್ಕರ. ಹಾಗೆ ತಿನ್ಬೋದು. ದೊಡ್ಡವರಾದರೆ ಕಟ್ ಮಾಡಿ ಪುಟ್ಟ ಕ್ಯೂಬ್ ಮಾಡಿ ಒಂದು ಫೋರ್ಕ್ ಕೊಟ್ಟರೆ ತುಂಬ ಖುಷಿಯಿಂದ ಅವಳು ತಿಂತಾಳೆ. ಬಾಂಬೆ ಟೋಸ್ಟ್ ಅಂದರೆ ಸಾಕು ಅವಳಿಗೆ ತುಂಬಾ ಇಷ್ಟ. ಅದು ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಕೇಳಿದಾಗಂತೂ ನಾನು ಇದನ್ನು ಮಾಡಿ ಕೊಡ್ತೀನಿ. ತುಂಬ ಇಷ್ಟಪಟ್ಟು 2 ಬ್ರೆಡ್ ಖಂಡಿತವಾಗ್ಲೂ ತಿಂತಾಳೆ ಅವಳು. ಇಲ್ಲ ಅಂದರೆ ನಾರ್ಮಲ್ ಬ್ರೆಡ್ ಕೊಟ್ಟರೆ 1 ಬ್ರೆಡ್ಡಲ್ಲಿ ಅರ್ಧ ಬ್ರೆಡ್ ಕೂಡ ತಿನ್ನೋದಿಲ್ಲ. ಸೊ ನೀವು ಕೂಡ ಈ ಈಸಿ ರೆಸಿಪಿನ ಟ್ರೈ ಮಾಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿಗಂಟ ನೀವು ನೋಡ್ತಾ ಇರಿ ಹೆಮ್ಮೆ ಕನ್ನಡತಿ ಅಚ್ಚು ಚಾನಲ್. ನಾನು ನಿಮ್ಮ ಅಶ್ವಿನಿ. ಬಾಯ್, ಟೇಕ್ ಕೇರ್, ಸಿ ಯು.